ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕೃಪಾ ದಿನಚರಿ. ಕೊಂಡೋತ್ಸವದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊಂಡ ಹಚ್ಚಿರೋ ಜಾಗಕ್ಕೆ ನಾವು ಬಂದಾಗ ರಾತ್ರಿ ಹಚ್ಚಿರೋ ಕೊಂಡ ಈ ಬೆಳಗಿನ ಜಾವದಷ್ಟರಲ್ಲಿ ಈ ಥರ ಆಗಿತ್ತು ನೋಡಿ. ಹಬ್ಬಗಳು, ಜಾತ್ರೆಗಳು, ಸಂಭ್ರಮಾಚರಣೆಗಳು ಬಂದರೆ ಇವಾಗ ದೀಪಾವಳಿ ಥರನೇ ಪಟಾಕಿನ ಹೊಡಿತಾ ಇರ್ತಾರೆ. ಆ ಪಟಾಕಿಗಳನ್ನ ನೋಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ. ರಾತ್ರಿ ಚಂದ್ರ ಸರ್ದು ಬೆಳಗಿನ ಜಾವ ಸೂರ್ಯ ಬರೋ ಅಂಥ ಟೈಮ್ ಆಗ್ತೈತೆ. ಇನ್ನೇನು ಕೊಂಡೋತ್ಸವನೂ ಸ್ಟಾರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ಜನಗಳೆಲ್ಲ ಕೊಂಡ ನೋಡೋದಕ್ಕೆ ಫುಲ್ ಮುಂದೆ ಎಲ್ಲ ನಿಂತ್ಕೊಬಿಟ್ಟಿದ್ದಾರೆ. ನಮಗೂ ಈ ಜನಗಳ ಮಧ್ಯೆನೇ ಒಂಚೂರು ಪ್ಲೇಸ್ ಸಿಕ್ಕಿದೆ, ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲ ದೇವ್ರುಗಳ್ನು ಓಂಬಾಳೆ ಮಾಡಿಕೊಂಡು ಅಲ್ಲಿಂದ ಪೂಜೆ ಮೆರೆಸ್ಕೊಂಡು ಹಾಗೆ ಮುಂದೆ ಬರ್ತಾರೆ. ಹಾಗೆ ಒಂದೊಂದೇ ದೇವ್ರ ಪೂಜೆಗಳು ಮುಂದೆ ಬರ್ತಾನೆ ಇದ್ದಾರೆ. ಒಂದೊಂದು ದೇವ್ರು ಬಂದಾಗ್ಲೂ ಜನಗಳು ಓ ಅಂತ ಕೂಗ್ತಾ ಇದ್ದಾರೆ. ದೇವರೆಲ್ಲ ಮುಂದೆ ಬರ್ತಾ ಇದ್ದಂಗೆ ಜನಗಳು ಮುಂದೆ ಮುಂದೆ ಹೋಗ್ತಾನೇ ಇದ್ದಾರೆ. ಪೊಲೀಸರು ಎಷ್ಟು ಅಂತ ಅವಾಯ್ಡ್ ಮಾಡ್ತಾರೆ. ಅವ್ರು ಹೇಳಿದ್ದನ್ನು ಕೇಳೋದೇ ಇಲ್ಲ ಜನಗಳು, ಹಾಗೆ ಮುಂದೆ ಮುಂದೆ ಹೋಗ್ತಾನೆ ಇರ್ತಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮೊದಲು ಚಿಕ್ಕಯ್ಯ ಸ್ವಾಮಿನೇ ಕೊಂಡೊಯ್ಯಬೇಕು. ಮುಂದ್ಲಾರ್ತಿ ಮುಂದೆ ಪೂಜೆ ಅವ್ರಿಗೆ ಆಗಿರೋದ್ರಿಂದ ಚಿಕ್ಕಯ್ಯ ಸ್ವಾಮಿಗೆ ಸಲಾಮ್ ಕೊಟ್ಟು ಕೊಂಡೊಯ್ಯೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡವರು ಹಿರಿಯವರು ಹೇಳೋ ಥರ ದೇವರಿಗೆ ತೃಪ್ತಿ ಆದ್ರೇ ಅಂತೆ ಅದು ಕೊಂಡೊಯ್ಯೋಕ್ಕೆ ಮುಂದೆ ಹೋಗೋದು, ಇಲ್ಲ ಅಂತಂದರೆ ಮುಂದೆ ಹೋಗಲ್ವಂತೆ. ಎಲ್ಲ ದೇವ್ರುಗಳು ಬಂದು ಸಲಾಮ್ ಕೊಟ್ಟು ದೇವ್ರನ್ನ ವಾಲಿಸ್ತಾ ಇದ್ದಾರೆ. ಆದರೂ ಮುಂದೆ ಬರ್ತಾಯಿಲ್ಲ ದೇವರು. ಈ ಥರ ಕೊಂಡೋತ್ಸವಗಳೆಲ್ಲ ನಡಿಬೇಕಾದ್ರೆ ಆ ಊರಿನವರು ತುಂಬ ನಿಯಮಗಳನ್ನ ಪಾಲಿಸ್ಬೇಕು. ಈ ಊರಲ್ಲೂ ಜಾತ್ರೆ ಮಾಡೋಕ್ಕೆ ಮುಂಚೆ 15 ದಿನದ ಮುಂಚೆನೇ ಸರಣಿ ಕಟ್ಟಿ ಕಂಬ ಹಾಕಿದ್ದಾರೆ. ಕಂಬ ಹಾಕಿದಾಗಿಂದನೂ ಈ ಊರವರು ತುಂಬ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ದೇವರ ವಿಚಾರದಲ್ಲಿ ಒಂಚೂರು ಲೋಪ ಆಗಬಾರ್ದು. ತುಂಬ ವರ್ಷದ ನಂತರ ನಡೀತಾ ಇರೋವಂಥ ಹಬ್ಬ ಇದು, ಕಾಟಣ್ಣ ಸ್ವಾಮಿ ಹಬ್ಬ. ಕೊಂಡದ ದಿನ ಏನೂ ತೊಂದರೆ ಆಗಬಾರ್ದು, ಹಬ್ಬ ಚೆನ್ನಾಗಿ ನಡಿಬೇಕು, ಕೊಂಡ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಕಟ್ಟುನಿಟ್ಟಿಂದ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಕಂಬ ಹಾಕ್ದಾಗಿಂದನೂ ಈ ಊರಲ್ಲಿ ನಾನ್ ವೆಜ್ ಕಂಟು ಆ ಥರದ್ದೆಲ್ಲ ಏನೂ ಮಾಡೋಂಗಿಲ್ಲ. ಮೆಣಸಿನ್ಕಾಯಿ ಘಾಟು ಕೂಡ ಹಾಕೋಂಗಿಲ್ಲ ಅಂತ ಹೇಳ್ತಾರೆ ಕೊಂಡ ನಡೆಸ್ಬೇಕಾದ್ರೆ. ಅಕಸ್ಮಾತಾಗಿ ತಪ್ಪಾದ್ರೂ ತಪ್ಪು ಕಾಣಿಕೆ ಎಲ್ಲ ಕಟ್ಕೋತಾರಂತೆ. ರೂಢಿಯಲ್ಲಿ ಒಂದು ಗಾದೆ ಮಾತಿದೆ, ಜನ ಮರುಳೋ ಜಾತ್ರೆ ಮರುಳೋ ಅಂತ. ಇಲ್ಲಿ ಜನಗಳನ್ನ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತೈತೆ. ಎಷ್ಟು ಹೇಳಿದ್ರೂ ಕೇಳ್ತಾನೆ ಇಲ್ಲ. ಮುಂದೆ ಮುಂದೆ ಹೋಗ್ತಾನೆ ಇದ್ದಾರೆ, ಒಬ್ಬರ ಮೇಲೊಬ್ರು ಬೀಳ್ತಾನೆ ಇದ್ದಾರೆ. ಏನಾದರೂ ಅನಾಹುತ ಆಗುತ್ತೆ ಅಂತ ಪೊಲೀಸ್ ಅವಾಯ್ಡ್ ಮಾಡ್ತಾನೆ ಇದ್ದಾರೆ. ಎಷ್ಟೇ ಸಲಾಮ್ ಕೊಟ್ರು ದೇವ್ರಿಗೆ ಒಪ್ಪಿಗೆನೇ ಆಗ್ತಾಯಿಲ್ಲ ಅನಿಸುತ್ತೆ. ಮುಂದೆನೇ ಬರ್ತಾಯಿಲ್ಲ. ಅವಾಗಿಂದ ಜನಗಳೆಲ್ಲ ಅದೇ ಥರ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ. ಆಲ್ರೆಡಿ ಟೈಮ್ ಬೆಳಗಿನ ಜಾವ 6:30, ಇಷ್ಟರಲ್ಲೆಲ್ಲ ಕೊಂಡ ಆಗಬೇಕಿತ್ತು ಅಂತ ಮಾತಾಡ್ಕೋತಿದ್ದಾರೆ ಇಲ್ಲಿ. ಏನಂತ ಗೊತ್ತಿಲ್ಲ ಸರಿಯಾಗಿ ನಮಗೂ. ಇಲ್ಲೊಬ್ಬರು ತಾತ ಆಗೋ ಟೈಮಿಗೆ ಕರೆಕ್ಟಾಗಿ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದಾರೆ. ಅಂತೂ ಇಂತೂ ಚಿಕ್ಕಯ್ಯ ಸ್ವಾಮಿ ಹೋಗ್ತಾ ಇದ್ದಾರೆ ನೋಡಿ ಕೊಂಡೊಯ್ಯೋದಕ್ಕೆ. ಆ ಕೊಂಡೊಯ್ಯೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ಜನ ರಶ್ ಇದ್ದಾರೆ. ನಾವೊಂದು ಸ್ವಲ್ಪ ಹಿಂದೆ ನಿಂತ್ಕೊಬಿಟ್ಟಿದ್ದೀವಿ. ಒಂದೇ ಒಂದು ಹೆಜ್ಜೆನೂ ಹಿಂದೆ ಮುಂದೆ ಕಿತ್ತಿಡೋಕ್ಕಾಗಲ್ಲ, ಅಷ್ಟೊಂದು ಜನ ಜಾಮ್ ಆಗಿಬಿಟ್ಟಿದ್ದಾರೆ. ಡ್ರೋನಲ್ಲಿ ಕ್ಯಾಪ್ಚರ್ ಆಗಿದೆ, ಆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಈ ಪೂಜೆ ನಮ್ಮ ಬೀರೇಶ್ವರ ದೊಡ್ಡಯ್ಯ ಸ್ವಾಮಿದು. ಇವಾಗ ಇಲ್ಲಿರೋ ಪೂಜೆ ಬಂದು ನಮ್ಮ ಬೀರೇಶ್ವರ ದೊಡ್ಡಯ್ಯ ಸ್ವಾಮಿದು. ಇವಾಗ ಇವ್ರು ಕೊಂಡೊಯ್ಯಬೇಕು. ಇವರಿಗೂ ಅದೇ ಥರ ಸಲಾಮ್ ಕೊಟ್ಟು ಕರ್ಕೊಂಡು ಬರ್ತಾರೆ ನೋಡಿ. ಇಲ್ಲಿ ಅಕ್ಕಪಕ್ಕ ಇರೋರು ಹೇಳ್ತಾಯಿದ್ರು, ದೊಡ್ಡಯ್ಯ ಸ್ವಾಮಿ ಪೂಜೆ ಅಂತೂ ಎಲ್ಲಿಗೆ ಹೋದ್ರೂ ತುಂಬ ಲೇಟು. ಅವ್ರಿಗೆ ತುಂಬ ತೃಪ್ತಿಯಾಗಿ ವಾಲಿಸಿ ಅವ್ರಿಗೆ ಸಮಾಧಾನ ಆಗಿಯೇ ಪೂಜೆ ಮುಂದೆ ಬರಬೇಕು, ಅಲ್ಲಿವರೆಗೂ ಅವ್ರು ಮುಂದೆ ಬರಲ್ಲ ಅಂತ ಹೇಳ್ತಾಯಿದ್ರು. ಅಂತೂ ಇಂತೂ ಮುಂದೆ ಬಂದಿದ್ದಾರೆ ನೋಡಿ ದೊಡ್ಡಯ್ಯ ಸ್ವಾಮಿ. ಇವಾಗ ಇವ್ರ ಪೂಜೆ ಹೋಗುತ್ತೆ. ಮುಂದೆ ನಿಂತಿರೋರೆಲ್ಲ ಪ್ರತಿಯೊಬ್ಬರು ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿಕೊಂಡು ನಿಂತಿರೋರೆ. ನಮ್ಮ ಮುಂದೆನೂ ಎಷ್ಟೊಂದು ಜನ ನಿಂತಿದ್ದಾರೆ, ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರೆ. ನಮಗೂ ವಿಡಿಯೋ ಮಾಡೋದಕ್ಕೇ ಆಗ್ತಾಯಿಲ್ಲ. ಜನಗಳೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಾರೆ, ನಾವು ಅಷ್ಟೇ ಕಾಯ್ತಾನೇ ಇದ್ದೀವಿ. ಅಂತೂ ಇಂತೂ ದೊಡ್ಡಯ್ಯ ಸ್ವಾಮಿ ಪೂಜೆ ಮುಂದೆ ಹೋಗ್ತಾ ಇದೆ ನೋಡಿ. ಹೋಗ್ಬೇಕಾದ್ರೆ ಎಲ್ಲ ಓ ಅಂತ ಕಿರಿಸ್ತಾ ಇದ್ದಾರೆ. ಇವಾಗ ನೋಡಿ ಇಲ್ಲಿ ಲಾಸ್ಟಲ್ಲಿರೋದು ಚಿಕ್ಕದೇವಮ್ಮ ಕೊಂಡೊಯ್ಯಬೇಕು ಇವಾಗ. ಈ ಪೂಜೆನೂ ಕೊಂಡ ಆಗ್ತಾ ಇದ್ದಂಗೆ ಜನಗಳೆಲ್ಲ ಹೆಂಗೆ ಚಲ್ಲಾಪಿಲ್ಲಿ ಆಗ್ತಾರೆ ನೋಡಿ. ಆ ಪೂಜೆ ಹೋಯ್ತು ಇವಾಗ.
ಇದೊಂದನ್ನೇ ನಾವು ಕಣ್ತುಂಬ ನೋಡೋಕ್ಕಾಗಿದ್ದು, ಅದರಲ್ಲೂ ಯಾರೋ ಅಡ್ಡ ಬಂದ್ಬಿಟ್ರು. ಮುಗಿತಾ ಇದ್ದಂಗೆ ಇವಾಗ ಕಂಬಗಳು, ಛತ್ರಿಗಳು ಏನೇನೋ ಇರುತ್ತಲ್ಲ ಅವರೆಲ್ಲ ಇವಾಗ ಹೋಗ್ತಾರೆ. ಜನಗಳು ನೋಡಿ ಆಲ್ರೆಡಿ ಕೊಂಡ ನಡೆದಿರೋ ಜಾಗದಿಂದ ರಿಟರ್ನ್ ಆಗೋಕ್ಕೆ ಶುರು ಆದರು. ಇಲ್ಲಿ ಆರತಿಗಳನ್ನ ನೋಡೋದಕ್ಕೇ ಒಂಥರ ಚಂದ. ಊರವರು, ಈ ದೇವ್ರಿಗೆ ಸೇರಿರೋರು ಎಲ್ಲರೂ ಆರತಿ, ಒಟ್ಟಾರತಿ ಮಾಡ್ಕೊಂಡು ನಿಂತಿದ್ದಾರೆ. ತುಂಬ ಜನ ಇದ್ದಾರೆ ನೋಡಿ. ಕಂಬಗಳು ಹೋಗ್ತಿದೆ ನೋಡಿ ಇವಾಗ. ಎಷ್ಟೊಂದು ಕಡೆ ಕೊಂಡ ಆದಮೇಲೆ ದೇವ್ರುಗಳೆಲ್ಲ ಇಳಿಸ್ಬಿಟ್ಟು ಒಂದು ಹತ್ರ ಇಟ್ಬಿಡ್ತಾರೆ. ಬಟ್ ಇಲ್ಲ, ಆ ಥರ ಅಲ್ಲ. ಕೊಂಡ ಆದಮೇಲೆ ದೇವ್ರುಗಳನ್ನೆಲ್ಲ ಇಲ್ಲಿ ಮೆರೆಸ್ತಾರಂತೆ. ಅದನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರು ಕೊಂಡ ಆಗಿತ್ತಲ್ಲ ಅದ್ರ ಮುಂಭಾಗದಲ್ಲಿ ದೇವ್ರು ಮೆರಿತಾ ಇರುತ್ತೆ ಅಂದ್ಬಿಟ್ಟು ಎಲ್ಲ ಟರ್ನ್ ಓವರ್ ಆಗ್ತಾ ಇದ್ದಾರೆ ನೋಡಿ. ಇಲ್ಲಿ ಜನಗಳು ಅಲ್ಲಿರೋರೆಲ್ಲ ಇವಾಗ ಇಲ್ಲಿ ಬಂದು ಪೂರ್ತಿ ತುಂಬ್ಕೊಬಿಟ್ರು. ಇಲ್ಲೆಲ್ಲ ಪೂಜೆನೂ ಮೆರೆಸ್ತಾ ಇದ್ದಾರೆ ನೋಡಿ. ಅಲ್ಲಿ ಕೊಂಡ ಯಾವ್ದ್ಯಾವ್ದು ಪೂಜೆ ಕೊಂಡ ಇದ್ದಿದ್ರು ಅವರೆಲ್ಲ ಬಂದು ಇಲ್ಲಿ ಮೆರೆಸ್ತಾ ಇದ್ದಾರೆ ಇವಾಗ. ಈ ಥರ ಕೊಂಡ ಆಯೋದನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಏನಂತ ಅಂದರೆ, ನಾವು ಮನೇಲಿ ಒಂದು ಚಿಕ್ಕ ಕೆಂಡ ತುಣಿದ್ರೆ, ಬೆಂಕಿ ಕಿಡಿದು ತುಣಿದ್ರೇ ನಮಗೆ ಯಾವ ಥರ ಬೊಬ್ಬೆ ಬರುತ್ತೆ, ಯಾವ ಥರ ಆಗುತ್ತೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಕೆಂಡಗಳ ರಾಶಿನೇ ಇರುತ್ತೆ. ಅದನ್ನು ತುಣ್ಕೊಂಡು ಬಂದಾಗ ದೇವ್ರು ಇದಾನಲ್ವಾ, ದೇವ್ರಂದರೆ ಸತ್ಯ ಅಲ್ವಾ ಅಂತ ಅನಿಸುತ್ತೆ. ಫೈನಲಿ ಕೊಂಡ ಎಲ್ಲ ನೋಡಿಕೊಂಡು, ಪೂಜೆ ಮೆರೆಸೋದೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ನೋಡಿ 3 ದಿವಸದಿಂದ ಬಂದು ಬೀಡು ಬಿಟ್ಟಿರೋರೆಲ್ಲ ಅವ್ರವ್ರ ಊರುಗಳಿಂದ ಎತ್ತಿನ ಗಾಡಿಗಳನ್ನೆಲ್ಲ ಕಟ್ಕೊಂಡು ಬಂದು ಇಲ್ಲಿ ಬೀಡಿಗೆ ಬಿಟ್ಕೊಂಡು ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ, ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು 3 ದಿವಸದಿಂದನೂ ಇಲ್ಲೇ ಇದ್ದಾರೆ. ಈ ದೇವ್ರಿಗೆ ಸೇರಿರೋರು ಯಾವ್ಯಾವ ಊರಲ್ಲಿದ್ದಾರೋ ಅವರೆಲ್ಲ ಬಂದು ಈ ಥರ ಅವ್ರವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಇಲ್ಲೇ ಉಳ್ಕೊಂಡಿದ್ದಾರೆ. ನಾವು ಸ್ವಲ್ಪ ಊಟ ಮಾಡಿಕೊಂಡು ಇವಾಗ ಇಲ್ಲಿ ಅಲ್ಮಾರಿ ಜಿಗಿತಾರಂತೆ, ಅದನ್ನು ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಮಾರಿ ಜಿಗಿಯೋದು ಅಂತಂದರೆ ಅಲ್ಲಲ್ಲಿ ಕುರಿ ಕತ್ತನ್ನ ಜಿಗಿತಾರಂತೆ. ಅಲ್ಮಾರಿ ಜಿಗಿಯೋಕ್ಕೆ ಮುಂಚೆ ಕಟ್ಟಿಗೆ ಹೇಳಿ ಕುಣಿತ ಹಾಕ್ಬೇಕಂತೆ ವೀರ ಮಕ್ಕಳು. ಅದನ್ನೇ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಅಲ್ಮಾರಿ ಜಿಗಿಯೋದನ್ನೆಲ್ಲ ನೋಡೋದಕ್ಕೆ ಬಿಡಲ್ಲ. ಇಲ್ಲಿ ಆಲ್ರೆಡಿ ಜಿಗ್ದು ಇಲ್ಲಿ ಮಲಗಿಸಿದಾರೆ ನೋಡಿ. ಇವರೇ ನೋಡಿ ಅಲ್ಮಾರಿ ಜಿಗ್ದಿರೋದು. ಇವ್ರಿಗೆ ಹಂಗೆ ರಂಗ ಕುಣಿಬೇಕಾದ್ರೆ ದೇವ್ರು ಬಂದು ಹಾಗೆ ಅಲ್ಮಾರಿ ಜಿಗ್ದಿದ್ದಾರೆ ನೋಡಿ. ಕುರಿನ ಯಾವ ಥರ ಜಿಗ್ದಿದ್ದಾರೆ. ಫುಲ್ ಎಲ್ಲ ರಕ್ತ ಆಗ್ಬಿಟ್ಟಿತ್ತು. ಇವರು ಇವಾಗ ಫಸ್ಟ್ ಟೈಮ್ ಜಿಗ್ದಿರೋದಂತೆ. ಹಾಗೆ ನಮ್ಮದು ಊಟ ಎಲ್ಲ ಮುಗ್ದಿತ್ತು. ಸುಮ್ಮನೆ ಕೂತಿದ್ವಿ. ಒಂದು ರೌಂಡ್ ಪೂರ್ತಿ ಜಾತ್ರೆ ಎಲ್ಲ ನೋಡಿಕೊಂಡು, ಬೀಡಿಗೆ ಬಿಟ್ಟಿದ್ರಲ್ಲ ಅಲ್ಲೆಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನೋಡಿ. ಇನ್ನೂ ಬಂದಂಥ ಭಕ್ತಾದಿಗಳಿಗೆ ಅಡುಗೆ ಮಾಡ್ತಾನೇ ಇದ್ದಾರೆ. ಎಷ್ಟೊಂದು ಕಡೆ ಅವರೆಕಾಳು, ಮುದ್ದೆ, ಊಟ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗ ಅಡುಗೆಗಳನ್ನ ಮಾಡಿ ಊಟ ಬಡಿಸ್ತಾ ಇದ್ದಾರೆ. ಇನ್ನೂ ಜನ ಬರ್ತಾನೇ ಇದ್ದಾರೆ. ಎಷ್ಟು ಜನ ಬಂದ್ರೂ ಬಂದಂಥ ಭಕ್ತಾದಿಗಳು, ಆ ದೇವ್ರಿಗೆ ಸೇರಿದ್ದವರು, ಸೇರಿಲ್ಲದೆ ಇರೋರು, ದೇವರು ಕೊಂಡ ನೋಡೋಕ್ಕೆ ಬಂದಿರೋರು, ಎಷ್ಟು ಜನ ಬಂದ್ರೂ ಭಕ್ತಾದಿಗಳು ಎಲ್ಲಿ ಬೇಕಾದ್ರೂ ಹೋಗಿ ಊಟ ಮಾಡ್ಬೋದು. ನಾವೊಂದು ಹತ್ರ ಊಟ ಮಾಡಿದ್ವಿ. ಊಟ ಮಾತ್ರ ಸೂಪರಾಗಿತ್ತು. ತುಂಬ ಚೆನ್ನಾಗಿತ್ತು ಊಟ ನೋಡಿ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತಾನೆ ಇದ್ದಾರೆ, ಬಡಿಸ್ತಾನೆ ಇದ್ದಾರೆ ನೋಡಿ. ನಮ್ಮ ಜನಗಳೆಲ್ಲ ಊಟ ಆದಮೇಲೆ ಒಂದು ಹತ್ರ ಎಲ್ಲನೂ ಹಾಕೋಣ ಅಂತನಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗಿದ್ದಾರೆ. ಇಲ್ಲೊಂದು ಹತ್ರ ಮುದ್ದೆ ಕಟ್ತಾಯಿದ್ರು ಪಾಪ. ನಾವು ಮುದ್ದೆ ಕಟ್ಟೋಣ ಅಂತ ಕೇಳೋಣ ಅಂತ ಹೋದ್ವಿ. ಇಲ್ಲ ಊಟ ಮಾಡಿ ಬನ್ನಿ, ಮುದ್ದೆ ಏನು ಕಟ್ಟಬೇಡಿ ನೀವು ಅಂತ ಹೇಳಿದ್ರು. ಇಲ್ಲ ಊಟ ಆಯಿತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಮುದ್ದೆ ಊಟ ಅಂದರೆ ನಮ್ಮ ಮಂಡ್ಯದಲ್ಲಿ ಮೊದಲೇ ಫೇಮಸ್ಸು. ಹಾಗೆ ನಾವು ಎಲ್ಲ ಕಡೆ ಸುತ್ತಾಡಿಕೊಂಡು ಹೋಗ್ತಾಯಿದ್ವಿ. ನಾವು ಫ್ಯಾಮಿಲಿ ಪೂರ್ತಿ ಬಂದಿರೋದ್ರಿಂದ ಆಲ್ರೆಡಿ ಎಲ್ಲರೂ ಕಾಲ್ ಮಾಡ್ತಾಯಿದ್ರು, ಹೊರಡಕ್ಕೆ ಲೇಟ್ ಆಯಿತು, ಬನ್ನಿ 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 ಅಂತ. ಮತ್ತು ಈ ಜಾತ್ರೆ ನಡೆಯೋದು 44 ವರ್ಷಗಳಾದ ಮೇಲೆ. ಅವಾಗ ನಾವೆಲ್ಲ ಹೆಂಗಿರ್ತೀವೋ. ಜಾತ್ರೆಯಿಂದ ಎಕ್ಸಿಟ್ ಆದ್ವಿ. ಹಾಗೆ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಬರಬೇಕಾದ್ರೆ ದಾರಿಲಿ ಇದೊಂದು ಮಾವಿನ ಮರ ಇತ್ತು. ನಮ್ಮ ಬಾವವರೆಲ್ಲ ಶತಾಯ ಗತಾಯ ಮಾವಿನಕಾಯಿ ಕೀಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ನನ್ನ ಮಗ ದೊಡ್ಡಪ್ಪ ಕಿತ್ಕೊಡಿ ಅಂತ ಕೇಳ್ತಾ ಇದ್ದ. ಕೊನೆಗೂ 1-2 ಮಾವಿನಕಾಯಿ ಕಿತ್ಕೊಂಡು ಹೊರಟ್ವಿ. 44 ವರ್ಷಕ್ಕೊಂದ್ಸಲ ಬಂದಂಥ ನಮ್ಮ ಕಾಟಣ್ಣ ಸ್ವಾಮಿಯ ಜಾತ್ರೆ ಈ ಥರ ಇತ್ತು. ನಿಮಗೂ ಎಲ್ರಿಗೂ ಇಷ್ಟ ಆಯಿತು ಜಾತ್ರೆ ಅಂತ ಅನ್ಕೋತೀನಿ. ಫ್ಯಾಮಿಲಿ ಎಲ್ಲರೂ ಬಂದಿರೋದ್ರಿಂದ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ನನ್ನ ಇವತ್ತಿನ ದಿನ ಈ ರೀತಿ ಕಳೆದಿದ್ದೀವಿ. ಹೋಪ್ಸ್ ನಿಮ್ಮ ದಿನವೂ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಸರ್ವಂ ಶಿವಮಯಂ.